ಸ್ವರ ಸಾಮ್ರಾಜ್ಞಿ ಆಶಾ ಭೋಸ್ಲೆಗೆ ಅಂತಿಮ ವಿದಾಯ ಎಂದು ಹಾಡು ಹಕ್ಕಿಯ ಅಂತಿಮ ವಿದಾಯಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹಾಡು ಹಕ್ಕಿಯ ಅಂತಿಮ ವಿದಾಯಕ್ಕೆ ಇವತ್ತು ಸಿದ್ಧತೆ. ಆಶಾ ಭೋಸ್ಲೆ ನಿವಾಸದಲ್ಲಿ ಸಾರ್ವಜನಿಕ ದರ್ಶನ ಏರ್ಪಡಿಸಿರುವಂತದ್ದು. ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 3ರವರೆಗೆ ನಿವಾಸದಲ್ಲಿ ಆಶಾ ಅಂತಿಮ ದರ್ಶನ ಇರುತ್ತೆ. ಬಳಿಕ ಸಂಜೆ 4ಕ್ಕೆ ಆಶಾ ಭೋಸ್ಲೆ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನ. ಅಂತ್ಯಕ್ರಿಯೆಯಲ್ಲಿ ಚಿತ್ರರಂಗದ ಗಣ್ಯರು ಸೇರಿ ಹಲವರು ಸಹಿತ ಭಾಗಿಯಾಗಿದ್ದಾರೆ. ಪ್ರಸಿದ್ಧ ಗಾಯಕಿ ಆಶಾ ಭೋಸ್ಲೆ ರಷ್ಯನ್, ಮಲಯ, ಇಂಗ್ಲಿಷ್, ಜೆಕ್ ಮತ್ತು ನೇಪಾಳಿ ಸೇರಿದಂತೆ 20ಕ್ಕೂ ಹೆಚ್ಚು ಭಾಷೆಗಳಿಗೆ ಹಾಡುಗಳಿಗೆ ಧ್ವನಿಯನ್ನ ನೀಡಿದವರು. ಗ್ರಾಮಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಮೊದಲ ಭಾರತೀಯ ಗಾಯಕಿ. 1997 ಮತ್ತು 2006ರಲ್ಲಿ 2 ಬಾರಿ ನಾಮನಿರ್ದೇಶನಗೊಳ್ತಾರೆ. 12,000ಕ್ಕೂ ಹೆಚ್ಚು ಏಕವ್ಯಕ್ತಿ, ಯುಗಳ ಮತ್ತು ಕೋರಸ್ ಬೆಂಬಲಿತ ಹಾಡುಗಳನ್ನು ಹಾಡಿ ದಾಖಲೆಯನ್ನ ಬರೆದಂಥವರು. ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಹೋಟೆಲ್ ಉದ್ಯಮದಲ್ಲೂ ಕೂಡ ತೊಡಗಿಸಿಕೊಂಡಿದ್ರು. 2002ರಲ್ಲಿ ಕಲೆ, ಸಂಗೀತ ಮತ್ತು ಆಹಾರದ ಮಿಶ್ರಣವನ್ನು ಒಳಗೊಂಡಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಸಹಿತ ಆಗಿದ್ರು. ಆಶಾನ ಎಂಬ ಫೈನ್ ಡೈನಿಂಗ್ ರೆಸ್ಟೋರೆಂಟ್ ಸರಪಳಿಯನ್ನ ಸ್ಥಾಪಿಸಿದವರು. ಆಶಾ ಭೋಸ್ಲೆ 2 ಬಾರಿ ವಿವಾಹವಾಗಿದ್ರು ಅನ್ನುವಂಥ ಇನ್ಫಾರ್ಮೇಷನ್. 16ನೇ ವಯಸ್ಸಿನಲ್ಲಿ ತಮ್ಮ ಕುಟುಂಬದ ಇಚ್ಛೆಗೆ ವಿರುದ್ಧವಾಗಿ 31 ವರ್ಷದ ಗಣಪತ್ ರಾವ್ ಭೋಸ್ಲೆ ಅವರನ್ನ ವಿವಾಹವಾಗಿದ್ರು. ಪತಿ ಮತ್ತು ಅವರ ಕುಟುಂಬದ ವಿರುದ್ಧ ಕೌಟುಂಬಿಕ ಹಿಂಸಾಚಾರದ ಆರೋಪ ಮಾಡಿದಂಥ ಆಶಾ 1960ರಲ್ಲಿ ಸಂಬಂಧ ಮುರಿದುಕೊಳ್ತಾರೆ. 1980ರಲ್ಲಿ ಪ್ರಸಿದ್ಧ ಸಂಗೀತ ಸಂಯೋಜಕ ಆರ್ ಡಿ ಬರ್ಮನ್ ಅವರ ಜೊತೆ 2ನೆಯ ಮದುವೆ ಆಗಿದ್ದರು. ಸಂಗೀತ ಉದ್ಯಮದಲ್ಲಿ ಈ ಜೋಡಿಯನ್ನ ಲೆಜೆಂಡರಿ ಕಪಲ್ ಎಂದು ಪರಿಗಣಿಸಲಾಗಿತ್ತು. ಒಟ್ಟಿಗೆ ಹಲವು ಐಕಾನಿಕ್ ಮತ್ತು ಮಾಂತ್ರಿಕ ಹಾಡುಗಳಿಗೆ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಭಾವನಾತ್ಮಕ ಹಾಡುಗಳನ್ನು ಕೊಟ್ಟಂಥವರು, 12,000ಕ್ಕೂ ಹೆಚ್ಚು ಗೀತೆಗಳನ್ನು ಕೊಟ್ಟಂಥವರು. ಕೇವಲ ಒಂದೇ ಭಾಷೆಯಲ್ಲ, ರಷ್ಯನ್, ಮಲಯ, ಇಂಗ್ಲಿಷ್, ಜೆಕ್ ಮತ್ತು ನೇಪಾಳಿ ಸೇರಿದಂತೆ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡುಗಳಿಗೆ ಧ್ವನಿಯನ್ನ ಕೊಟ್ಟಂಥವರು ಆಶಾ ಭೋಸ್ಲೆ. 80ರ ವಯಸ್ಸು. ಖ್ಯಾತ ಗಾಯಕಿ ಆಶಾ ಭೋಸ್ಲೆ 80ರ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಇಂದು ಸಂಜೆ 4 ಗಂಟೆಗೆ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಆಶಾ ಭೋಸ್ಲೆ ಅವರ ಅಂತ್ಯಕ್ರಿಯೆ ನಡೆಯಲಿದೆ. 8 ದಶಕಗಳಿಗೆ ಹೆಚ್ಚು ಕಾಲ ಭಾರತೀಯ ಸಿನಿಮಾ ರಂಗದ ಸ್ವರ ಸಾಮ್ರಾಜ್ಞಿ ಆದಂಥವರು ಆಶಾ ಭೋಸ್ಲೆ. ಆಶಾ ಭೋಸ್ಲೆ 10ನೇ ವಯಸ್ಸಿಗೆ ಹಾಡಲು ಶುರು ಮಾಡ್ತಾರೆ. ಏಪ್ರಿಲ್ 12 ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ಮೊದಲು ಹೃದಯಾಘಾತ ಸಂಭವಿಸಿದೆ. ಹೃದಯಾಘಾತ ಸಂಭವಿಸಿದ ಬಳಿಕ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ಇವರ ಮೊಮ್ಮಗಳು ಸಹಿತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸದ್ಯಕ್ಕೆ ಹೃದಯಾಘಾತ, ಎದೆಯ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲು ಮಾಡಿದ್ದೀವಿ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರೆ. ಬಟ್ ಮಧ್ಯಾಹ್ನದ ಹೊತ್ತಿಗೆ ವಿಧಿವಶರಾಗ್ತಾರೆ.